ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ, ಅಂದ್ರೆ ಕಂಡಮ್ ಮಾಡೋದು. ಅವ್ನಿಗೆ ಏನೇ ಬಂದ್ರು ಫಸ್ಟ್ ಒಂದು ಲಾಸ್ಟ್ ಅವ್ನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಏನು ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಮ್ಮತ್ ಸರ್ ನನ್ಗೆ ಹೇಳಿದ್ರು, ನನ್ಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ರಲ್ಲಪ್ಪ ಯಾರು ಇಟ್ಟಿದಾರ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ಅಂದ್ರೆ ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗೆ ಪರ್ಮಿಷನ್ ಕೊಟ್ಟಿರಿ ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಜು ನಿನ್ ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಬಿಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ. ಎಲ್ಲರೂ ಹತ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲಿತಿದ್ದು ಮೇನ್ ನನಗೆ ಮಲ್ಲಿಕ್ ಸರು. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಪ್ರೆಮಿಯರ್ ಇದ್ದೆ ನಾನು, ಹಂಗಿಂಗ್ ಮಾಡಿದ್ರು ಓಕೆ ಓಕೆ ಅಂತ. ಬಟ್ ಅದು ಆಕ್ಟಿಂಗ್